ಸ್ನೇಹಿತರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕರಾದಂತ ಅಭಿಜಿತ್ ದಿಪ್ಕೆ ಮೇಲೆ ಕೆಲವರು ಹಲ್ಲೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಅವರ ಮೇಲೆ ಹಲ್ಲೆ ಮಾಡಿದಂತ ಅವರು ಅಭಿಜಿತ್ ಕೆನ್ನೆಗೆ ಬಾರಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ಮತ್ತೆ ಯುವಕರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಅನ್ನು ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಹುಟ್ಟುಕೊಂಡಂತ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದಿಪ್ಕೆ ಮೇಲೆ ಕೆಲವರು ಹಲ್ಲೆ ಮಾಡಿದ್ದಾರೆ. ರಾಜಸ್ಥಾನದ ಜೈಪುರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಅಭಿಜಿತ್ ದಿಪ್ಕೆ ಬಂದಾಗ ಕೆಲವರು ದಿಢೀರೆಂದು ಅವರ ಮೇಲೆ ಹಲ್ಲೆ ಮಾಡಿ ಕೆನ್ನೆಗೆ ಹೊಡೆದಿದ್ದಾರೆ. ಇದು ನಡೆದಿದ್ದು ಹೇಗೆ? ಅಭಿಜಿತ್ ದಿಪ್ಕೆ ಈಗ ದೇಶದಾದ್ಯಂತ ಹಲವು ಪ್ರಮುಖ ನಗರಗಳಲ್ಲಿ, ರಾಜ್ಯಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಿದ್ದಾರೆ. ಇತ್ತೀಚೆಗೆ ನಡೆದಂತಹ ನೀಟ್ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಆಕ್ರೋಶಗೊಂಡಿದ್ರು. ಆ ಸಂದರ್ಭದಲ್ಲಿ ಅಭಿಜಿತ್ ದಿಪ್ಕೆ ಒಂದು ಪಾರ್ಟಿಯನ್ನ ಹುಟ್ಟಾಕ್ತಾರೆ. ದಿಢೀರಂತ ರಾತ್ರೋರಾತ್ರಿ ಹುಟ್ಕೊಂಡಂತ ಪಾರ್ಟಿಗೆ ಯುವ ಜನತೆ ಫಾಲೋ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಈ ಪಾರ್ಟಿ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ತೀವ್ರವಾಗಿ ಆಗ್ರಹಿಸುತ್ತೆ. ಅಭಿಜಿತ್ ದಿಪ್ಕೆ ಅವರು ಅಮೆರಿಕದಿಂದ ಭಾರತಕ್ಕೆ ಬಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಕೆಲವು ದಿನಗಳ ಹಿಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅದಾದ ನಂತರ ದೇಶದಾದ್ಯಂತ ಈ ಆಂದೋಲನವನ್ನ ದೊಡ್ಡದು ಮಾಡೋದಕ್ಕೋಸ್ಕರ ಮತ್ತೆ ಸಚಿವರ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಸುಮ್ಮನೆ ಇರಬಾರ್ದು ಅಂತ ಹೇಳಿ ಅವರು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾರೆ. ಅದಕ್ಕೆ ಯುವ ಜನತೆ ಕೂಡ ಪ್ರೋತ್ಸಾಹವನ್ನು ನೀಡುತ್ತಾರೆ, ಬೆಂಬಲವಾಗಿ ನಿಂತ್ಕೊಳ್ತಾರೆ. ಅದರ ಪ್ರಯುಕ್ತ ಅವರು ಕಳೆದ ಭಾನುವಾರ ಬೆಂಗಳೂರಿನಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಶಿಕ್ಷಣ ತಜ್ಞರಾದಂತ ಸೋನಂ ವಾಂಗ್ಚುಕ್ ಅವರು ಕೂಡ ಪಾಲ್ಗೊಂಡಿದ್ರು. ಹಾಗೆ ಪ್ರಕಾಶ್ ರೈ ಅವರು ಕೂಡ ಆಗಮಿಸಿದ್ರು. ವಿದ್ಯಾರ್ಥಿಗಳನ್ನ, ಯುವ ಜನತೆಯನ್ನ ಉದ್ದೇಶಿಸಿ ಇವರು ಮಾತನಾಡಿದ್ರು. ವಿದ್ಯಾರ್ಥಿಗಳು ಕೂಡ ತಮ್ಮ ಆಕ್ರೋಶವನ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಎದುರು ಹೊರ ಹಾಕಿದ್ರು. ಇದಾದ ನಂತರ ಅಭಿಜಿತ್ ದಿಪ್ಕೆ ತಮ್ಮ ತಂಡದೊಂದಿಗೆ ರಾಜಸ್ಥಾನದ ಜೈಪುರ್ನಲ್ಲಿ ಶಹೀದ್ ಸ್ಮಾರಕದಲ್ಲಿ ಏರ್ಪಾಡು ಮಾಡಿದಂತಹ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹಿಂದಿನ ರಾತ್ರಿಯವರೆಗೂ ಕೂಡ ಅವರಿಗೆ ಅನುಮತಿ ಸಿಕ್ಕಿರೋದಿಲ್ಲ. ಕೇವಲ 800 ಜನ ಮಾತ್ರ ಅಲ್ಲಿ ಸೇರೋದಕ್ಕೆ ಅವಕಾಶವನ್ನ ಪೊಲೀಸರು ಕಲ್ಪಿಸಿರ್ತಾರೆ, ಅನುಮತಿಯನ್ನ ನೀಡಿರ್ತಾರೆ. ಇದರನ್ವಯ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅಭಿಜಿತ್ ದಿಪ್ಕೆ ಆಗಮಿಸಿದಾಗ ವಿದ್ಯಾರ್ಥಿಗಳು, ಯುವ ಜನತೆ ಅವರನ್ನ ಹೆಗಲ ಮೇಲೆ ಹೊತ್ಕೊಂಡು ಮುಂದಕ್ಕೆ ಸಾಕ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಆ ಗುಂಪಿನ ಮಧ್ಯೆ ಇದ್ದಂತ ಮೂವರು ಅಭಿಜಿತ್ ದಿಪ್ಕೆ ಕತ್ತಿನ ಸುತ್ತ ಹಾಕೊಂಡಿದ್ದಂತ ಶಾಲನ್ನ ಹಿಡಿದು ಜಗ್ಗಿ ಕೆಳಕ್ಕೆ ಎಳೆದು ಕೆನ್ನೆಗೆ ಜೋರಾಗಿ 3-4 ಬಾರಿ ಬಾರಿಸ್ತಾರೆ, ಹೊಡಿತಾರೆ. ಇನ್ನು ಮೇಲೆ ಅವರು ಹೊಡಿತಾ ಇದ್ದಾಗ ವಿದ್ಯಾರ್ಥಿಗಳು ತಕ್ಷಣ ಎಚ್ಚೆತ್ತುಕೊಂಡು ಅವರನ್ನ ಹಿಡ್ಕೊಳ್ತಾರೆ. ಹಿಗ್ಗಾಮುಗ್ಗ ಅವ್ರ ಮೇಲೆ ಬೀಳ್ತಾರೆ, ಹೊಡಿತಾರೆ, ಅಟ್ಯಾಕ್ ಮಾಡ್ತಾರೆ. ಹೀಗೆ ಎಲ್ಲರೂ ಅವರ ಮೇಲೆ ಬಿದ್ದು ಹೊಡಿತಾ ಇರುವಾಗ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವರನ್ನ ರಕ್ಷಿಸ್ತಾರೆ. ವಿಚಾರಣೆಗೆ ಅಂತ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಒಂದು ವರದಿಯ ಪ್ರಕಾರ ಈಗಾಗಲೇ 6 ಜನರನ್ನ ಬಂಧಿಸಿದ್ದಾರೆ ಅಂತ ಗೊತ್ತಾಗಿದೆ. ಹೀಗೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಾಗ ಆ ಆರೋಪಿಗಳಲ್ಲಿ ಒಬ್ಬನಾದಂತ ವ್ಯಕ್ತಿ ಜೋರಾಗಿ ಮಾಧ್ಯಮಕ್ಕೆ ನೀಡಿದಂತ ಹೇಳಿಕೆ ಹೀಗಿತ್ತು. क्यों मारा आपने? ये मच्छर जिहादी मानसिकता के लोग। कौन? ये अभिजीत जो आया है, ये बिना फालतू में देश में को बुला रहा है, बरगला रहा है। कोई पेपर लिख के पीछे इनके बहाना है, पेपर लिख के उनके पास बहाना है। मैं जयपुर से हूँ, मैं राष्ट्रवादी हूँ, किसी पार्टी से कोई मैं। तू इधर आना मच्छर, अभी बताओ तेरे को मैं क्या हूँ, राष्ट्रवादी हूँ मैं।
ಇವರೆಲ್ಲ ಸೊಳ್ಳೆ ಜಿಹಾದಿಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಒಂದು ನೆಪ ಅಷ್ಟೇ. ನಾನು ಜೈಪುರದವನು, ನಾನು ರಾಷ್ಟ್ರೀಯವಾದಿ, ನನಗೆ ಯಾವ ಪಕ್ಷದಿಂದಲೂ ಏನೂ ಆಗಬೇಕಾಗಿಲ್ಲ, ಹೀಗೆ ಆ ವ್ಯಕ್ತಿ ಜೋರಾಗಿ ಕೂಗಿ ಹೇಳ್ತಾರೆ. ಅವರನ್ನ ಪೊಲೀಸರು ವಿಚಾರಣೆಗಾಗಿ ಈಗ ಕರ್ಕೊಂಡು ಹೋಗಿದ್ದಾರೆ. ಅವರ ಹೆಸರು ಏನು, ಅವ್ರು ಯಾರು ಏನು ಅನ್ನೋದು ಇನ್ನಷ್ಟೇ ನಮ್ಗೆ ಗೊತ್ತಾಗ್ಬೇಕಾಗಿದೆ. ಇದಾದ ಮೇಲೆ ಅಭಿಜಿತ್ ದಿಪ್ಕೆ ಅವರನ್ನ ತಕ್ಷಣ ರಕ್ಷಣೆ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳೆಲ್ಲ. ಅದಾದ ನಂತರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೇಳಿಕೆಯನ್ನ ದಾಖಲಿಸಿದ್ದಾರೆ ಅಭಿಜಿತ್ ಅವರು. ಹೇಳ್ತಿದ್ದಾರೆ, ನಾನು ಗಾಂಧಿ ಮತ್ತು ಅಂಬೇಡ್ಕರ್ ಅನುಯಾಯಿ, ಶಾಂತಿಯಿಂದ ಮತ್ತೆ ಪ್ರೀತಿಯಿಂದ ಅಷ್ಟೇ ಪ್ರತಿಭಟನೆ ಮಾಡೋದಕ್ಕೆ ನಾವು ಬಯಸ್ತೀವಿ, ಯಾವುದೇ ರೀತಿಯ ತೊಂದರೆ ಮಾಡೋದು ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕು ಅಷ್ಟೇ. ಇದು ಅವ್ರು ಮಾಡಿರುವಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತ ಒಂದು ಮಾತುಗಳು. ये मुद्दे से भटकाने की एक कोशिश है, ये आवाज़ दबाने की कोशिश है स्टूडेंट्स की, तो इस पर हमें ज़्यादा कुछ करना नहीं चाहिए. हम हमारे मुद्दे पर टिके रहेंगे, चाहिए कितने भी हमले कर ले, कितना भी हमारे ऊपर हाथ उठा ले, हम अपना हाथ नहीं उठाएंगे. हम अंबेडकर और गांधी के रास्ते पर चलेंगे और जो 1 करोड़ स्टूडेंट्स हैं हम उनके लिए न्याय मांगते रहेंगे. हम उस डिमांड, जो हमारी डिमांड है कि धर्मेंद्र प्रधान को रिज़ाइन करना पड़ेगा. 6 से 7 बच्चों ने सुसाइड करी है, 1 करोड़ से ज़्यादा बच्चों के साथ अन्याय हुआ है, उसकी उन्हें जिम्मेदारी लेनी पड़ेगी. हम पर हमले करने की जगह, हम पर हाथ उठाने की जगह आप अपना काम ठीक से करिए, हमें ये आंदोलन करने की जरूरत नहीं. ಅದ್ರ ಜೊತೆನಲ್ಲಿ ಅವರು ಹೇಳಿಕೆ ನೀಡಿದ್ದಾರೆ. ಏನಂತಂದ್ರೆ, ನಮಗೆ ನನ್ನ ಮೇಲೆ ಯಾರೋ ಹಲ್ಲೆ ಮಾಡಿದಂತ ವ್ಯಕ್ತಿ ಬಗ್ಗೆ ನನ್ಗೇನು ಬೇಜಾರಿಲ್ಲ, ಕೋಪ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ, ನಾವು ಎಲ್ಲರೂ ಕೂಡ ಈ ವ್ಯವಸ್ಥೆಯ ಒಂದು ಬಲಿಪಶುಗಳಾಗಿದ್ದೀವಿ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗಾಗಿ ಈಗ ಅಭಿಜಿತ್ ದಿಪ್ಕೆ ಅವರು ತುಂಬಾ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ಯಾವುದೇ ರೀತಿ ಗಲಾಟೆಗಳು ಸಂಭವಿಸ್ತಿಲ್ಲ, ಅಥವಾ ಅವರು ಹೋಗಿ ಪ್ರತಿಭಟನೆ ಮಾಡಿದ ಕಡೆ ಎಲ್ಲೂ ಕೂಡ ಅಂತ ವರದಿಗಳು ಬಂದಿಲ್ಲ. ಹಾಗಿದ್ರೂ ಕೂಡ ಅವರ ಮೇಲೆ ಹಲ್ಲೆ ಮಾಡಿದ್ದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಯುವ ಜನತೆಯನ್ನ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಇದು ಸರಿಯಾದ ನಡೆ ಅಲ್ಲ. ಈ ಕಾಕ್ರೋಚ್ ಜನತಾ ಪಾರ್ಟಿ ಇತ್ತೀಚೆಗಷ್ಟೇ ಹುಟ್ಕೊಂಡಂತ ಒಂದು ಪಾರ್ಟಿ. ಅದು ಮುಂದಿನ ದಿನಗಳಲ್ಲಿ ಏನ್ ಮಾಡುತ್ತೆ ಏನೋ, ನಿಜವಾಗ್ಲೂ ಒಂದು ಸ್ಟ್ರಾಂಗ್ ಆದಂತ ಪಾರ್ಟಿಯಾಗಿ, ಪಕ್ಷವಾಗಿ ಬೆಳೆಯೋಕ್ ಸಾಧ್ಯ ಇದೆಯಾ, ಅದು ಗಟ್ಟಿಯಾಗಿ ನೆಲೆ ಊರುತ್ತಾ ಅನ್ನೋದೇ ಇನ್ನು ಖಚಿತವಾಗಿ ಹೇಳಕ್ ಆಗ್ತಾ ಇಲ್ಲ. ಹೀಗಿದ್ದ ಸಂದರ್ಭದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದಂತ ಅವ್ರ ಮೇಲೆ ಹಲ್ಲೆ ಮಾಡಿದಿದೆಯಲ್ಲ, ಅದು ದೈಹಿಕ ಹಲ್ಲೆ ಮಾಡೋದಿದೆಯಲ್ಲ, ಅದನ್ನ ಅಕ್ಷಮ್ಯ ಅಂತಾನೆ ಹೇಳ್ಬೇಕು. ಅದನ್ನ ಯಾವತ್ತೂ ಕೂಡ ಒಪ್ಕೊಳಕ್ ಸಾಧ್ಯ ಇಲ್ಲ. ರಾಜಕೀಯ ಕಾರಣಗಳಿಗಾಗಿ ಮತ್ತೆ ಸಿದ್ಧಾಂತಗಳಿಗಾಗಿ ಯಾರಾದ್ರೂ ಯಾರ ಮೇಲಾದ್ರೂ ಹಲ್ಲೆ ಮಾಡೋದು ತಪ್ಪು. ಹಾಗಾಗಿನೇ ಈಗ ಯುವ ಜನತೆ ಮತ್ತು ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ತುಂಬಾ ಆಕ್ರೋಶದಿಂದ ಮಾತಾಡ್ತಾ ಇದ್ದಾರೆ. ನೀವು ಹೊಡಿಬೇಕಾಗಿದ್ರೆ, ನೀವು ನಿಜವಾದ ರಾಷ್ಟ್ರವಾದಿ ಆಗಿದ್ದಿದ್ರೆ ಹೋಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಕೆನ್ನೆಗೆ ಹೊಡಿಬೇಕು. ಅದಕ್ಕೆ ಆಗಿರುವಂತ ಅನ್ಯಾಯವನ್ನ ಪ್ರತಿಭಟಿಸಿರುವಂತ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಲ್ಲ ಅಂತ ವಿದ್ಯಾರ್ಥಿಗಳು ತೀವ್ರವಾದ ಹೇಳಿಕೆಗಳನ್ನ ಬೋಲ್ಡ್ ಆಗಿ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಒಂದೇ ಪ್ರತಿಭಟನೆ ಮಾಡೋ ಹಕ್ಕು ಅಥವಾ ತಮ್ಗನ್ಸಿದ್ದನ್ನ ಹೇಳುವಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ದೇಶದಲ್ಲಿ ಕಡಿಮೆ ಆಗ್ತಿದ್ಯಾ ಅಂತಾನೆ ಅನುಮಾನ ಬರುತ್ತೆ. ಯಾಕೆ ಅಂತಂದ್ರೆ, ಅನ್ಯಾಯವನ್ನ ಮತ್ತೆ ಸರಿಯಾದ ಆಡಳಿತ ನಡೆಸ್ತಿಲ್ಲ ಅಂತಂದ್ರೆ, ಆ ವ್ಯವಸ್ಥೆ ಸರಿ ಇಲ್ಲ ಅಂತಂದ್ರೆ ಅದನ್ನ ಪ್ರತಿಭಟಿಸಿ ಹೇಳ್ಬೇಕಾದಂತ ಜನರಿಗೆ ಅದಕ್ಕೆ ಅವಕಾಶ ಕಲ್ಪಿಸದೇ ಇದ್ರೆ ಒಂದು ಸರ್ಕಾರ ಅದು ಪ್ರಜಾಪ್ರಭುತ್ವ ಆಡಳಿತ ಅಂತ ಅನ್ಸ್ಕೊಳ್ಳೋದಿಲ್ಲ. ಆ ಸರ್ಕಾರವು ಕೂಡ ಪ್ರಜಾಪ್ರಭುತ್ವದ ಅಡಿಪಾಯದಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಈ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಇದು ಮತ್ತಷ್ಟು ಕೆರಳಿಸಿರೋದ್ರಿಂದ ಈ ಪ್ರತಿಭಟನೆ ಮತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿ ನಡೆ ಹೇಗಿರುತ್ತೆ ಅನ್ನೋದು ಮುಂದಿನ ದಿನಗಳು ನಾವು ನೋಡ್ಬೇಕಾಗತ್ತೆ. ಈಗಾಗಲೇ ವಿದ್ಯಾರ್ಥಿಗಳು ನೊಂದಿದ್ದಾರೆ. ಅದರಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿರೋದ್ರಿಂದ ಸುಮಾರು 6 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಇದೆಲ್ಲದರಿಂದ ವಿದ್ಯಾರ್ಥಿಗಳು ರೋಸ್ ಹೋಗಿದ್ದಾರೆ, ನಿರುದ್ಯೋಗ ಸಮಸ್ಯೆಯಿಂದ ರೋಸ್ ಹೋಗಿದ್ದಾರೆ. ಇನ್ನು ಎಲ್ಲಿವರೆಗೆ ಅವರು ತಾಳ್ಮೆನ ವಹಿಸ್ತಾರೆ? ಹಾಗಾಗಿ ಈಗ ಅವ್ರಿಗೆ ಪ್ರತಿಭಟನೆ ಮಾಡುವಾಗ ಕೂಡ ಇಂತಹ ಒಂದು ಪ್ರತಿಕ್ರಿಯೆ ಬರುತ್ತೆ ಅಂತಂದ್ರೆ ಅವರ ಮನಸ್ಥಿತಿ ಎಂಥದ್ದು ಅಂತೇಳಿ. ಅಂದ್ರೆ ಅನ್ಯಾಯದ ವಿರುದ್ಧ ಇವ್ರು ಹೋರಾಡ್ತಿದ್ದಾರೆ, ಶಾಂತಿಯುತವಾಗಿ ಹೋರಾಡ್ತಿದ್ದಾರೆ. ಅದರಿಂದ ಇವ್ರಿಗಾಗಿದ್ದ ಸಮಸ್ಯೆ ಏನು, ಮತ್ತೆ ಇವ್ರು ಬೇರೆ ಯಾವುದೇ ರೀತಿಯ ಯಾರಿಗೆ ತೊಂದರೆ ಮಾಡೋದಾಗ್ಲಿ ಅಥವಾ ಏನಾದ್ರೂ ಮಾಡಬಾರದಂತ ಕಾನೂನು ಬಾಹಿರ ಕೆಲಸಗಳನ್ನಾಗ್ಲಿ ಮಾಡಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಇವರ ಪ್ರತಿಭಟನೆ ಹೇಗಿರುತ್ತೆ, ಮತ್ತೆ ಆ ಜಾಗಗಳಲ್ಲಿ ಮತ್ತೇನಾದ್ರೂ ಇಂಥ ಘಟನೆಗಳು ನಡೆಯದ ಹಾಗೆ ಅಲ್ಲಿನ ಸ್ಥಳೀಯ ಏನು ಅಧಿಕಾರಿಗಳಿರ್ಬೋದು, ಮತ್ತೆ ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಕ್ರಮ ಕೈಗೊಳ್ಬೇಕಾಗತ್ತೆ. ಈ ಯುವ ಜನತೆಗೆ ರಕ್ಷಣೆಯನ್ನು ಕೂಡ ನೀಡ್ಬೇಕಾಗತ್ತೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.